ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಫಸ್ಟ್ ಯೂಟ್ಯೂಬ್ ವಿಡಿಯೋ ಆಗಿರುತ್ತೆ. ಸೊ ಹೋಪ್ ಎಲ್ಲರದ್ದು ಸಪೋರ್ಟ್ ಸಿಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಅಮ್ಮನ್ನ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್. ಚಿನಿ, ಏನು ರೆಸಿಪಿ ಮಾಡ್ತಿದ್ಯಪ್ಪ? ಅಮ್ಮ, ಇವತ್ತು ನಾನು ನಿನ್ನ ಯೂಟ್ಯೂಬ್ ಚಾನಲ್ಗೋಸ್ಕರ ಮ್ಯಾಗಿ ಮಾಡ್ತಾಯಿದ್ದೀನಿ. ಯಾಕೆಂದರೆ ಫಸ್ಟ್ ವೀಡಿಯೋ ಆಲ್ವೇಸ್ ಬೆಸ್ಟ್ ವೀಡಿಯೋ ಆಗಿರುತ್ತೆ. ಸೊ ಮೆಮೊರಬಲ್ ಆಗಿ ಇಡಲಿ ಅಂತ ನಿನಗೆ ಈ ವಿಡಿಯೋ ಮಾಡಿಕೊಡ್ತಾಯಿದ್ದೀನಿ. ಪಾಪು, ಈ ಮ್ಯಾಗಿ ಮಾಡ್ತಾ ಇದೆಯಲ್ವಾ? ಮ್ಯಾಗಿ ಮಾಡೋಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ಬಿಡ್ತೀಯಾ? ಅಮ್ಮ, ಫಸ್ಟ್ ಆಫ್ ಆಲು ನಾವು ಮ್ಯಾಗಿ ಇರುತ್ತೆ, ಮ್ಯಾಗಿನ ತೆಗ್ದು ಒಂದು ಬೌಲಲ್ಲಿ ಇಟ್ಕೊಂಡಿರಬೇಕು. ಸೊ ನಿಮಗೆ ಯಾವ್ದು ಬೇಕು ಆ ಬ್ರ್ಯಾಂಡಲ್ಲಿ ತೊಗೋಬೋದು. ನಾವಿವತ್ತು ಜಪ್ಪಿ ಮ್ಯಾಗಿ ತಗೊಂಡಿದ್ದೀವಿ, ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೀವಿ. ಮತ್ತು ಇದು ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಈ ಥರ ಕಟ್ ಮಾಡ್ಕೊಂಡು ರೆಡಿ ಇಟ್ಕೊಂಡಿರ್ಬೇಕು. ಮತ್ತು ಬೀನ್ಸ್ನ ಅದೇ ಸೈಜಲ್ಲಿ ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಹಿಂಗೆ ಇಟ್ಕೊಂಡಿರ್ಬೇಕು ಹಿಂಗೆ. ಮತ್ತು ನಿಮಗೆ ಬೇಕಾದರೆ ಉಪ್ಪು ಮತ್ತು ಖಾರ ಹಾಕೋಬೋದು. ಮತ್ತು ಈ ಟಾಪಿಂಗ್ಸು ಮತ್ತು ಚಾಟ್ ಮಸಾಲಾನ ಹಾಕ್ಲೇಬೇಕು. ಹಾಕ್ಲಿಲ್ಲ ಅಂದರೆ ನಿಮಗೆ ಮ್ಯಾಗಿ ಟೇಸ್ಟ್ ಸಿಗಲ್ಲ. ಸೊ ಅದ್ರ ಅಮ್ಮ ಫಸ್ಟ್ ಮಾಡ್ಬೇಕಾದ್ರೆ ಈ ನೀರನ್ನ ಈ ಥರ ಹಾಕೋಬೇಕು. ಹಾಕ್ಕೊಂಡು ಒಂದು 5 ನಿಮಿಷ ಕಾಯಕ್ಕೆ ಬಿಡಬೇಕು. ಬಿಸಿ ಆದಮೇಲೆ ಅದರೊಳಗೆ ಮ್ಯಾಗಿನ ಹಾಕಬೇಕು. ಸೊ ಈಗ ನೋಡಿ ನೀರು ಕಾಯ್ದಿದೆ. ಸೊ ಮ್ಯಾಗಿ ಹಾಕೋಣ. ಪೂರ್ತಿ ಹಾಕಕೊಟ್ಟಿದ್ದೀನಿ. ಪಾಪು, ಇದು ಕ್ಯಾರೆಟು ಮತ್ತು ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದು ಯಾವಾಗ ಆ್ಯಡ್ ಮಾಡ್ತೀಯಾ? ಅಮ್ಮ, ಫಸ್ಟು ನಾವು ಇದನ್ನ ಬೇಯಿಸ್ಬಿಟ್ಟು ಅದಾದಮೇಲೆ ನಾವು ಈ ಟಾಪಿಂಗ್ಸ್ ಕೊಟ್ಟಿದ್ದಾರಲ್ಲ ಇದನ್ನ ಹಾಕಬೇಕು. ಈ ಮಸಾಲೆ ಎಲ್ಲ ಹಾಕಬೇಕು. ಅದಾದಮೇಲೆ ಇದನ್ನ ಮಿಕ್ಸ್ ಮಾಡಾದಮೇಲೆ ಇವೆರಡು ಒಂಥರ ಟೇಸ್ಟು. ಇದು ಇವಾಗ ಎಷ್ಟು ನಿಮಿಷ ಬೇಯಬೇಕಿದ್ದು ಮ್ಯಾಗಿ? ಒಂದು 15ರಿಂದ 20 ನಿಮಿಷ ಸಾಕು. ಓಕೆ, 15 ನಿಮಿಷ 20 ನಿಮಿಷ ಆದಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ, ಓಕೆನಾ? ಈಗ ನೋಡಿ, ಇದು ನೀಟಾಗಿ ಬೆಂದಿದೆ. ಸೊ ನಾವೀಗ ಮಸಾಲೆ ಹಾಕೋಬೋದು ಅದ್ರ ಜೊತೆ ಕೊಟ್ಟಿರೋದು ನೋಡಿ. ಸೊ ಫ್ರೆಂಡ್ಸ್, ನನ್ನ ಮಗ ಯೂಟ್ಯೂಬ್ ಚಾನಲ್ ಕ್ಲಿಕ್ ಆಗಲಿ ಅಂತ ಹೇಳ್ಬಿಟ್ಟು ಫಸ್ಟ್ ವಿಡಿಯೋನ ಅವನೇ ಮಾಡ್ತೀನಿ ಅಂತ ಮಾಡಿಕೊಡ್ತಾ ಇದ್ದೀನಿ ಇಂಟ್ರೆಸ್ಟಿಂದ. ಸೊ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ನೋಡಿ, ಈಗ ನಮಗೆ ಯಪ್ಪಿ ನೂಡಲ್ಸಲ್ಲಿ ಸ್ಪೆಷಲ್ ಟಾಪಿಂಗ್ ಸಿಕ್ಕಿದೆ. ನಿಮಗೆ ಬೇಕಾದ್ರೆ ಇದನ್ನ ಹಾಕೋಬೋದು. ಸೊ ನಾವು ಇದನ್ನ ಹಾಕೋಣ ಈಗ. ನಿಮ್ಗೆ ಇಷ್ಟನಾ ಅದು ಹಾಕ್ಕೊಂಡ್ರೆ? ಹಾಂ, ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಓಕೆ, ಆ್ಯಡ್ ಮಾಡಿ. ಸೊ ಈಗ ಎಲ್ಲ ಹಾಕೊಂಡಾಗಿದೆ ಮಸಾಲೆ ಎಲ್ಲ. ಈಗ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಒಂದು 2ರಿಂದ 3 ನಿಮಿಷ ಬಿಟ್ಬಿಟ್ಟು ತಿರ್ಗಾ ನಾವು ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಬೇಕು. ನೋಡಿ, ಈಗ ಅದು 2ರಿಂದ 3 ನಿಮಿಷ ಬಿಟ್ಟಿದ್ದೀವಿ. ಸೊ ಈಗ ನೀವು ಕ್ಯಾರೆಟು ಮತ್ತು ಬೀನ್ಸ್ನ ಹಾಕಿ ಮಿಕ್ಸ್ ಮಾಡ್ಕೋಬೋದು. ನಿಮಗೆ ಬೇಕಾದ್ರೆ ಕ್ಯಾಪ್ಸಿಕಮ್ ಹಾಕೋಬೋದು, ಪುದೀನ ಹಾಕೋಬೋದು. ಆದರೆ ನಮಗೆ ಅದನ್ನು ತಿಂದರೆ ಒಂಥರ ಅವ್ರಿಗೆ ಇಷ್ಟವಾದ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ಕೋಬೋದು. ನಾವು ಯಾವತ್ತೂ ಆ್ಯಡ್ ಮಾಡ್ಕೊಂಡು ತಿಂದಿಲ್ಲ. ಸೊ ನಾವು ಇವೆರಡು ಮಾತ್ರ ಆ್ಯಡ್ ಮಾಡೋದು. ನೋಡಿ, ಈಗ ಎಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿ ಒಂದು 5-10 ನಿಮಿಷ ಬಿಟ್ಬಿಟ್ಟು ತಿರ್ಗಾ ನೋಡೋಣ ಏನು. ಸೊ ನಾವು ರುಚಿಗೆ ಸಾಕಷ್ಟು ಉಪ್ಪು ಹಾಕೋಬೋದು ಬೇಕಾದ್ರೆ. ನೋಡಿ, ಉಪ್ಪು ಹಾಕೊಂಡಿದ್ದೀವಿ. ಸ್ಪೈಸ್ ಜಾಸ್ತಿ ತಿನ್ನೋರು ಬೇಕಾದ್ರೆ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋಬೋದು. ಈಗ ಇದನ್ನ ಮಿಕ್ಸ್ ಮಾಡೋಣ ಬನ್ನಿ. ಸೊ ಈಗ ಒಂದು 5 ನಿಮಿಷ ಬೇಯ್ಕೊಳಕ್ಕೆ ಬಿಡೋಣ. ಲಿಡ್ನ ಕ್ಲೋಸ್ ಮಾಡೋಣ. ಸೊ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಮತ್ತು ಚೆನ್ನಾಗಿ ಕಾಣಿಸ್ತಿದೆ. ಸೊ ಇದನ್ನು ಬೌಲಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದು ನಾನು ಶಿಫ್ಟ್ ಮಾಡ್ತೀನಿ, ಬಿಸಿ ಇರುತ್ತೆ. ಸೊ ನೋಡಿ ಫ್ರೆಂಡ್ಸ್, ನಮ್ಮಮ್ಮ ಹೆಂಗೆ ಶಿಫ್ಟ್ ಮಾಡಿದ್ದೀನಿ ಅಂತ.
ಗುರು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಮಾಡಿದ್ಯಾ. ಹಾಂ ಸೊ ಹೇಗಾಗಿದೆ ಅಂತ ಇಬ್ಬರು ಟೇಸ್ಟ್ ಮಾಡೋಣ. ಹಾಂ. ಸೊ ಫ್ರೆಂಡ್ಸ್, ಇವಾಗ ನನ್ನ ಮಗ ಮ್ಯಾಗಿ ಮಾಡ್ಕೊಂಬಂದಿದ್ದಾನೆ. ಸೊ ಹೇಗೆ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಟೇಸ್ಟ್ ಮಾಡೋಣ ಚಿನ್ನಮ್ಮ. ಹಾಂ. ಸೊ ನಾನು ಟೇಸ್ಟ್ ನೋಡ್ತೀನಿ. ಸೂಪರ್ ಆಗಿದೆ ಗುರು, ಸೂಪರ್. ವಾವ್ yippee. ಸೊ ಏನು ಮಾಡಬೇಕು, ವಿಡಿಯೋ ನೋಡಿದ್ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚಿನ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗೋಸ್ಕರ ನಾನು ನನ್ನ ಮಗನ ಕಾಂಬಿನೇಷನಲ್ಲಿ ಕುಕ್ಕಿಂಗ್ ಬ್ಲಾಗ್ನ ಮಾಡೋಣ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಇನ್ನೂ ಜಾಸ್ತಿ ರೆಸಿಪೀಸ್ ಬೇಕು ನಿಮಗೆ ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.